ಜಯವಾಗಲಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತರ ಭೂಮಿಯನ್ನು ಕೆಐಎಡಿಬಿ ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧಿ ರೈತರ ಎರಡೂ ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂಸ್ವಾಧೀನ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತ ಭೂಮಿಯನ್ನು ಕೆಐಎಡಿಬಿ ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧಿ ರೈತರ ಎರಡೂ ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂಸ್ವಾಧೀನದ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದ. ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಕಾರಣ ತಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತಿರುವುದಾಗಿ ಭೂಸ್ವಾಧೀನ ಪರ ಇದ್ದ ರೈತ ಬಣದ ಮುಖಂಡ ಸುಬ್ರಹ್ಮಣಿ ತಿಳಿಸಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದ ಜಂಗಮಕೋಟೆ ಹೋಬಳಿಯ ರೈತರ ಭೂಮಿ ವಶಪಡಿಸಿಕೊಳ್ಳುವ ಕುರಿತು ರೈತರಲ್ಲಿಯೇ ಪರ ಮತ್ತು ವಿರೋಧ ಇದ್ದು, ಭೂಸ್ವಾಧೀನ ವಿರೋಧಿಸುತ್ತಿರುವ ರೈತ ಬಣ ಶಿಡ್ಲಘಟ್ಟ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ಬೆಂಬಲದಿಂದ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರೆ, ಭೂಸ್ವಾಧೀನ ಪರ ಇರುವ ರೈತ ಬಣವನ್ನು ಮಾಜಿ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲವಿದೆ ಎಂಬ ಆರೋಪಗಳು ರೈತ ಬಣಗಳಿಂದಲೇ ಕೇಳಿ ಬಂದಿತ್ತು. ಆದರೆ ಯಾರ ಬೆಂಬಲದ ಬಣಕ್ಕೆ ಜಯ ಸಿಗಲಿದೆ ಹಾಗೂ ಇದರಿಂದ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಯಾವ ರೀತಿ ಅನುಕೂಲ ಆಗಲಿದೆ ಎಂದು ಕಾದು ನೋಡಬೇಕಿದೆ. ನಮಸ್ಕಾರ, ಸುಬ್ರಹ್ಮಣ್ಯ ಮಾತಾಡ್ತಾ ಇರೋದು. ಈಗ ನಾವಿವತ್ತು ಸೇರೋ ಉದ್ದೇಶ ನಮ್ಮೆಲ್ಲ ರೈತರಲ್ಲಿ ಒಂದು ಸಂತೋಷ ದಿನ. ಯಾಕಂದ್ರೆ ಕೆಐಎಡಿಬಿ ಲಘು ರೈತ ಪರ ಹೋರಾಟ ಸಮಿತಿಯಿಂದ ಇವತ್ತು ನಮ್ಮ ಜಯ ಮತ್ತು ಈ ಅನಿರ್ದಿಷ್ಟ ಧರಣಿಯನ್ನು ಕೈ ಬಿಡ್ತಾ ಇದ್ರಿ ತಾತ್ಕಾಲಿಕವಾಗಿ. ಮತ್ತೆ ಯಾಕೆ ತಾತ್ಕಾಲಿಕವಾಗಿ ನೀವು ಕೇಳಬಹುದು. ಯಾವುದೇ ಕಾರಣಕ್ಕೂ ಸರ್ಕಾರ ಮತ್ತು ರಾಜಕೀಯ ಕೈವಾಡದಿಂದ ಮತ್ತೆ ನನ್ನ ಕೈಗಾರಿಕೆ ಅನ್ನೋದು ಹಿನ್ನಡೆಯಾದ್ರೆ ಮತ್ತೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದೇ ಜಿಲ್ಲಾಡಳಿತವರೆಗೆ ಗೌರವಾಗ್ತೀನಿ. ಮತ್ತೆ ನಮ್ಮ ಎಲ್ಲಾ ರೈತರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ, ನಾವು ಮೊನ್ನೆ ಗುರುವಾರ ಹೋಗಿ 18 ಜನರ ಸಾಮೂಹಿಕ ನಾಯಕತ್ವದಲ್ಲಿ ಎಲ್ರಿಗೂ 18 ಚೆಕ್ ಕೊಟ್ಟಿದ್ದಾರೆ. ಸರಾಸರಿ ಒಂದು 20 ಕೋಟಿ ಹಣ ಬಿಡುಗಡೆ ಆಗಿದೆ. 5 ಕೋಟಿಲಿ 3 ಕೋಟಿ ಆಗ್ಲಿ ಒಂದೇ ಬಾರಿ ಅವರ ಖಾತೆಗೆ ಆರ್ಟಿಜಿಎಸ್ ಮುಖಾಂತರ ಅವ್ರ ಖಾತೆಗೆ ಜಮಾ ಆಗಿದೆ. ಒಂದು ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ಸುಳ್ಳು ಕೊಡ್ತಾ ಇದ್ರು, ದುಡ್ಡೇ ಕೊಡಲ್ಲ, ಸರ್ಕಾರ ದುಡ್ಡಿಲ್ಲ ಅಂತ. ದುಡ್ಡು 2 ಸೇರಿ ಕೊಡ್ತಾರೆ, 3 ಸೇರಿ ಒಂದೇ ಬಾರಿ ದುಡ್ಡು ಕೊಡ್ತಾರೆ. ನಮ್ಮ ವಿರೋಧಿಗಳು ಏನ್ ಹೇಳ್ತಾರೆ ಅಂದ್ರೆ, ಇನ್ನಾದ ಧರಣಿ ಮಾಡ್ತಾನೆ ವಿರೋಧನು. ಅವರು ನಾವಿಬ್ರು ಒಗ್ಗಟ್ಟ ಹೋರಾಟ ಮಾಡಿದ್ರೆ ಇನ್ನೂ ದರ ಜಾಸ್ತಿ ಆಗೋದು. ಈಗ 1.5 ಕೋಟಿ ಕೊಟ್ಟಿದ್ರೆ ನಾವು ಸರಾಸರಿ 3 ಕೋಟಿ ಕೇಳ್ತಾ ಇದ್ರಿ. ಈಗ ಸರ್ಕಾರ ಈಗ ಕ್ಯಾಬಿನೆಟ್ ವಿಸ್ತರಣೆ ಮಾಡುತ್ತಿರುವ ಮೊನ್ನೆ ಮುಖ್ಯಮಂತ್ರಿ ಒಂದು ಮನವಿ, ನಾವು ಮೊನ್ನೆ ಹೋಗಿ ದರ ಹೆಚ್ಚೆ ಕೊಟ್ಟಿರುವಾಗ ಅವ್ರ ಕಡೆಯಿಂದ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮತ್ತೆ ನಮ್ಮೆಲ್ಲ ಮುಖಂಡರು ಮಾತುಕತೆ ನಡೆಸ್ಕೊಂಡು ಮತ್ತೆ ಮುಖ್ಯಮಂತ್ರಿ ನಿಯೋಗ ಹೋಗ್ಬಿಟ್ಟು ದರ ಜಾಸ್ತಿ ಬೇಕಂತ ನಾವು ಕೇಳೋದು ಬಯಸ್ತೇನೆ. ಇಲ್ಲಿ ಸರಾಸರಿ 2 ವರ್ಷದಿಂದ ಹೋರಾಟ. ಈಗ ಜಿಲ್ಲಾಡಳಿತ 135 ಅನಿರ್ದಿಷ್ಟ ಧರಣಿ. ಇಲ್ಲಿ ನಾವು ಸಾಮೂಹಿಕ ನಾಯಕತ್ವ, ಬಡವರು ಮತ್ತೆ ಸಾಹುಕಾರ ಅಂತ ಹೇಳ್ತೀರಿ. ಸಾಹುಕಾರ ಅವರು ಬಡವರು. ನಾವು ಇಲ್ಲಿ ಒಂದಿನ ಊಟ ಮಾಡಿದ್ರೆ ಒಂದಿನ ಊಟ ಮಾಡಿಲ್ಲ, ಕಲ್ಯಾಪುರ ಜೀವನ ಮಾಡಿದ್ರಿ. ಇಲ್ಲಿ ನಮಗಿಲ್ಲಿ ಭೂಮಿ ಕೊಡೋರ್ನ ಕಳ್ಳರ ತರ ನೋಡೋದು, ಜಮೀನ ಮಾರಾಟ ಮಾಡೋದು, ಅಂತವ್ರು ಅಂತ ಹೇಳೋರು ಇಂಥವ್ರು ಅಂತ ಹೇಳಿದ್ರು. ಆ ಕಡೆ ಬಂದವರೆಲ್ಲ ಬಲಾಢ್ರು, ಕೆ ಸುಧಾಕರಣ ಬಂದ್ರು, ಸ್ವಾಮೀಜಿಗೆ ಬಂದ್ರು, ಎಲ್ಲರೂ ಬಂದ್ರು. ನಮ್ಮ ಪಂಚಾಯತ್ಕ ಯಾವೊಬ್ಬ ನಾಯಕರು ಬಂದಿಲ್ಲ. ಬಂದಿದ್ದಾರಪ್ಪ ಡಿ ಸಿ ಸಾಹೇಬ್ರು ಮತ್ತೆ SP ಸಾಹೇಬ್ರು, ಅಡಿಷನಲ್ ಡಿ ಸಿ ಸಾಹೇಬ್ರು, ಇವರೆಲ್ಲಾ ಬಂದು ನಮ್ಗ ಮನವಿ ತಗೊಂಡಿದ್ದಾರೆ. ಆದ್ರೂ ಅವ್ರಿಗೊಂದು ಕೃತಜ್ಞತೆ ತಿಳಿಸ್ಬೇಕು. ಯಾಕಪ್ಪ ಅಂದ್ರೆ ಅವ್ರು ಹೇಳಿ ಮಾತು ಕಟ್ಬೋದು, ನಮ್ಗೆ ಹಣ ಬಿಡುಗಡೆ ಆಗಿದೆ. ಈಗ ಆದ್ರೆ ಈಗ ನಮ್ ವಿರೋಧ ಬಂದವ್ರು ಏನ್ ಹೇಳ್ತಾವ್ರ ಅಂದ್ರೆ, ಈಗ ತುಂಬಾ ಕಷ್ಟ ಆಗ್ತದೆ ಈಗ ಅವ್ರಿಗೆ. ಅಲ್ಲೆಲ್ಲ ಸೋತ್ ಬಿಟ್ರು ಮತ್ತೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ, ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾರೆ, ಡೂಪ್ಲಿಕೇಟ್ ಚೆಕ್ ಅಂತ ಹೇಳ್ತಾರೆ. ನಿಮಗೆ ಓಪನ್ ಚಾಲೆಂಜ್ ಮಾಡ್ತೀನಿ, ಡೂಪ್ಲಿಕೇಟ್ ಚೆಕ್ ಆದ್ರೆ ನೀವೆಲ್ಲ ಧರಣಿ ಕೈ ಬಿಟ್ಟು ವಾಪಸ್ ಹೋಗ್ತೀರಾ? ಇಲ್ಲ ನಾವು ಬಿಟ್ಟು ಮನೆಗೆ ಇರಲ್ಲ. ಡೂಪ್ಲಿಕೇಟ್ ಚೆಕ್ ಆದ್ರೆ ನಾವು ನಿಮ್ ಪರ ಬರ್ತೀರಿ. ಅದೇನು ಅಡ್ಡಿ ಜಾಸ್ತಿ ನೀವು ನಮ್ಮ ಪರ ಬರ್ತೀರಿ. ನೀವು ಅದು ಬಂದಿದೆ ತಾಕತ್ತಿತ್ತು ನಿಮಗೆ. ಎಲ್ಲೋ ಕೂತ್ಕೊಂಡು ಕಟ್ಟಿಗಳಲ್ಲಿ ಪೆಂಡಲ ಹೇಳ್ದಂಗಲ್ಲ ನಿಮ್ದೀಗ. ಇಷ್ಟು ಹೇಳಕ್ ಬಯಸ್ತೀನಿ. ಈಗ ಮತ್ತೆ ನಮ್ಮ ರಾಜೇಗೌಡರು ಹೇಳ್ತಾರೆ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಸರ್ಕಾರ ಇದ್ಕೊಂಡು ಕಾಂಗ್ರೆಸ್ ನಾವ್ ಹೇಳ್ತಾ ಇದ್ರಿ ಮೊದ್ಲಿಂದ ರಾಜೇಗೌಡರು ಫಂಡ್ ಮಾಡಿದ್ರಂತ. ಅದೇ ರಾಜೇಗೌಡರು MC ಇದು ಉಪಮುಖ್ಯಮಂತ್ರಿ ಪರಮೇಶ್ವರ್ ಬಂದಾಗ ಯಾಕೆ ಅವ್ರ ನಮ್ ಕಣ್ಣು ಕಾಣಿಸಿರ್ಲಿಲ್ಲ? ನಮ್ ಟೆಂಟ್
ಅವರು ಅಲ್ಲಿ ಹೋಗಿ ನಿಮ್ಮನ್ನ ಮುಖ್ಯಮಂತ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ರಾಜಗೌಡರು. ಯಾಕಂದ್ರೆ ರಾಜಗೌಡ್ರು ರೀತಿಯಲ್ಲಿ ಇರ್ತಾರೆ ಅವರು. ಯಾಕಂದ್ರೆ ರಾಜಗೌಡ್ರು ತಂದು ತುಂಬಾ ದುಡ್ಡು ಕೊಡ್ತಾರ, ಹಣ ಸಂದೆ ಅವರೇ ಮಾಡೋದಲ್ಲ, ಟೆಂಟ್ ಹಾಕಿರೋದವ್ರೆ, ಮಾಡ್ತಾರದವ್ರೆ, ಯಾಕಂದ್ರೆ ಓಟ್ ಹಾಕ್ಲಿ ಅಂತ. ನಮ್ಮ MLA ಸಾಹೇಬರು ಬಾಹ್ಯವಾಗಿ ಮತ್ತು ನಮ್ಗ ನಾವು ಮನವಿ ಕೊಟ್ರೆ ಈಗ ನೀರಾವರಿ ಪ್ರದೇಶ ಕೈ ಬಿಡ್ಬೇಕಂತ NC ಸುಧಾಕರ್ ಮಾಜಿ ಸಚಿವರು ಇಬ್ರು ಮಾತುಕತೆ ಮಾಡ್ಕೊಂಡು ನಮ್ಗೆ 520 ನೀರಾವರಿ ಬಿಟ್ಕೊಟ್ಟಾರೆ. ಅದು ನಮ್ಮ ಮೊದಲು ಜಯ ನಮ್ಗೆ ಹೇಳ್ಬೇಕಂದ್ರೆ. ಆಮೇಲೆ 6-1 ಈಗ ದುಡ್ಡು ನಮ್ಗೆ ಎಲ್ಲ ಜಯ ಸಿಕ್ಕಿದೆ ನಮ್ಗೆ. ಈ ವೇಳೆ ಮಾತನಾಡಿದ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಜಂಗಮಕೋಟೆ ಕೆಎಡಿಬಿ ಬರಬೇಕೆಂದು ಬಯಸಿದ ಉದ್ದೇಶ ಏನೆಂದರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾವುದೇ ಒಂದು 200 ಜನ ಕೆಲಸ ಮಾಡುವ ಕೈಗಾರಿಕೆ ಇದುವರೆಗೂ ಯಾವುದೂ ಬಂದಿಲ್ಲ. ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆ ಬಂದಿದ್ದಲ್ಲಿ ಸುಮಾರು ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತದೆ ಎಂಬ ಉದ್ದೇಶದಿಂದ ಕೈಗಾರಿಕೆಗಳು ಬರಬೇಕಾಗುತ್ತದೆ. ಆದರೆ ರೈತರ ಫಲವತ್ತಾದ ನೀರಾವರಿ ಜಮೀನು ಕೈಬಿಟ್ಟು ಕೈಗಾರಿಕೆ ಮಾಡಿ ಎಂದು ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಅದರಂತೆ ಇವತ್ತು 500ಕ್ಕೂ ಹೆಚ್ಚು ನೀರಾವರಿ ಜಮೀನು ಕೈಬಿಟ್ಟು ಕೈಗಾರಿಕೆ ಮಾಡುತ್ತೇವೆ ಎಂದು ಭರವಸೆ ನೀಡಿ ಕೆಲವರಿಗೆ ಚೆಕ್ಗಳು ವಿತರಣೆ ಮಾಡುವುದರಿಂದ ನಮ್ಮ ಹೋರಾಟ ನಾವು ತಾತ್ಕಾಲಿಕವಾಗಿ ವಾಪಸ್ ತೆಗೆದುಕೊಳ್ಳುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಂಡು ಹೋಗದಿದ್ದಲ್ಲಿ ಮತ್ತೆ ನಾವು ಹೋರಾಟ ಮಾಡಲು ಸಿದ್ಧರಾಗುತ್ತೇವೆ ಎಂದರು. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ರೈತರಿಗೂ ಕೂಡ ನಮಸ್ಕಾರಗಳು. ಇವತ್ತು ಇಡೀ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಇವತ್ತು ಜಮಕೋಟೆ ಕೇರಿ 13 ಪರ ರೈತ ಪರ ಹೋರಾಟ ಸಮಿತಿಗೆ ಭಕ್ತಹಳ್ಳಿ ಪ್ರತೀಶ್ ಯಾಕೆ ಬೆಂಬಲ ಕೊಟ್ಟಿದ್ದಾರೆ ಅಂತೇಳಿ ಒಂದು ಸುದ್ದಿ ಇವತ್ತು ಕೇಳ್ತಾ ಇದೆ. ಹಾಗಾಗಿ ನಾನು ಹಲವಾರು ಸಂದರ್ಭಗಳಲ್ಲಿ ತಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಕೇಳ್ಕೊಂಡಿದ್ದೇನೆ. ನಾವು ಜಮಕೋಟೆ KDB 13 ರೈತ ಪರ ಹೋರಾಟ ಸಮಿತಿಗೆ ಬೆಂಬಲ ಕೊಟ್ಟಿರುವಂತಹ ಮೊದಲ ಉದ್ದೇಶ ಇವತ್ತು ಜಮಕೋಟೆ ಹೋಬಳಿಯ 2823 ಎಕರೆ ಫಿಲ್ಮ್ ನೋಟಿಫಿಕೇಶನ್ ಆಗಿತ್ತು. ಅದರಲ್ಲಿ ಫಲವತ್ತಾದ ನೀರಾವರಿ ಪ್ರದೇಶವನ್ನ ಕೈ ಬಿಡಬೇಕು ಅಂತ ಹೇಳಿ ಒಂದು ಅಂಶ. ಎರಡನೇ ಅಂಶ, PACL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಸಿಗ್ಬೇಕು ಅಂತ ಎರಡನೇ ಅಂಶ. ಈ ಎರಡು ಬೇಡಿಕೆಗಳನ್ನ ನಾವು ಒಪ್ಪಿದಾಗ ಮಾತ್ರ ನಾವು ಬೆಂಬಲ ಕೊಟ್ಟಿದ್ರೆ ಷರತ್ತನ್ನ ಹಾಕಿದ್ವಿ. ಅದಕ್ಕೆ ಅವರು ಕೂಡ ಹೋಗುಟ್ಟಾಗ ನಾವು ಸಂಪೂರ್ಣವಾಗಿ ಅವರ ಜೊತೆ ನಿಂತು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ನಾವು ಯಾಕೆ ಬೆಂಬಲಿಸ್ತಾ ಇದೀವಿ ಅಂದ್ರೆ, ಇವತ್ತು ಬಂಧುಗಳೇ, ನೀವು ಜಿಲ್ಲೆಯ ಜನತೆ ಎಚ್ಚೆತ್ಕೊಳ್ಳಿ. ಇವತ್ತು ನಮ್ಮ ಶಿಡ್ಲಘಟ್ಟ ಮಧ್ಯಭಾಗದಲ್ಲಿದೆ. ಇವತ್ತು 3 ರೋಡ್, ಎಲ್ಲೋದು 3 ರೋಡ್, ಶಿಡ್ಲಘಟ್ಟ ಎಲ್ಲೋದು 3 ರೋಡ್. ಇವತ್ತು 3 ರೋಡ್ ಸೀಮಿತ ಆಗಿದೆ ಶಿಡ್ಲಘಟ್ಟ. ಯಾವುದೇ ಒಂದು 200 ಜನ ಕೆಲಸ ಮಾಡುವಂತ ಒಂದು ಕೈಗಾರಿಕೆ ಇಲ್ಲ. ಇವತ್ತು ನಮ್ಮ ತಾಲೂಕಿನ ತಾಯಂದ್ರು ಪುರುಷರು ಇವತ್ತು ಹೊರ ಜಿಲ್ಲೆಗಳಿಗೆ ಹುದ್ದೆ ವಲಸೆ ಹೋಗ್ತಾ ಇದ್ದಾರೆ. ಇವತ್ತು ನೀವು ನೋಡ್ಬೋದು, ಉದಾಹರಣೆ ಇವತ್ತು ಶಿಡ್ಲಘಟ್ಟ ಆಗಿರ್ಬೋದು, ಜಮಕೋಟೆ ಆಗಿರ್ಬೋದು, 1 ಗಂಟೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಿಂತ್ಕೊಂಡ್ರೆ ಸುಮಾರು 100 ಸಂಖ್ಯೆಯಲ್ಲಿ ಬಸ್ಸುಗಳು ಹೋಗ್ತವೆ. ಅವೆಲ್ಲವೂ ಕೂಡ ಹೊರ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಒಂದು ದೂರಾಲೋಚನೆಯನ್ನ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಒಂದು ಕೈಗಾರಿಕೆ ಮಾಡಿದ್ರೆ ಉದ್ಯೋಗ ಸಿಗುತ್ತೆ, ಅಭಿವೃದ್ಧಿ ಕಡೆ ಹೋಗುತ್ತೆ ಅಂತೇಳಿ ಒಂದು ದೂರದೃಷ್ಟಿಯಿಂದ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ವಿ. ಮಾನ್ಯ ನಮ್ಮಗಳ ಹೋರಾಟಕ್ಕೆ ಸ್ಪಂದಿಸಿದ ಘನ ಸರ್ಕಾರ 565 ಎಕರೆ ಇವತ್ತು ಫಲವತ್ತಾದ ನೀರಾವರಿ ಪ್ರದೇಶವನ್ನ ಕೈಬಿಟ್ಟಿದೆ. ಹಾಗಾಗಿ ನಾವು ಮತ್ತೊಂದು ಸಾರಿ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮತ್ತೆ ನಮ್ಮ ಮಾಜಿ ಜಿಲ್ಲಾ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಉಳಿದಂತೆ ಇವತ್ತು ನಮ್ದು ಕೂಡ ಒಂದು ಬೇಡಿಕೆ ಇದೆ. ಇವತ್ತು ನಮ್ಮ ಸಹೋದರರು ಒಂದು ಕಡೆ ಭೂ ಸ್ವಾಧೀನ ವಿರುದ್ಧ ನೆಪದಲ್ಲಿ ಇಷ್ಟು ಜನ ರಾಜಕೀಯ ಮುಖಂಡರನ್ನ ಕರ್ಕೊಂಡು ಬಂದ್ರು, ಇಷ್ಟು ಜನ ಸಮಾಜ ಸೇವಕರು ಕರ್ಕೊಂಡು ಬಂದ್ರು. ಆದ್ರೆ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ, ನಮ್ಮ ಜಮಕೋಟೆ ಅತಿ ಹಿಂದುಳಿದ ಭಾಗ ಆಗಿರೋದ್ರಿಂದ ನಮ್ಮ ಜಮಕೋಟೆ ಅಭಿವೃದ್ಧಿ ಹೆಚ್ಚಳ ಮಾಡ್ಬೇಕಾಗಿರೋ ದೃಷ್ಟಿಯಿಂದ ತಾವು ಕೈ ಜೋಡಿಸಬೇಕಾಗಿತ್ತು. ಆದ್ರೆ ಇವತ್ತು ರಾಜಕೀಯ ಕಾರಣಕ್ಕಾಗಿ ಅವರ ಅಕ್ಷಯ ಪಾತ್ರೆ ತುಂಬಲಿಕ್ಕೆ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಬಹಿರಂಗವಾಗಿ ಸವಾಲನ್ನ ಹಾಕ್ತಾ ಇದ್ದೇವೆ. 130 ವಾರದಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ಸಮಾಜ ಸೇವಕರ ಬಳಿ 10 ರೂಪಾಯಿ ತಗೊಂಡಿಲ್ಲ. ಆಗಾಗ್ಲೇ ಹೇಳ್ತೀವಿ, ಯಾವತ್ತೂ ಕೂಡ ಸಾಮೂಹಿಕ ನಾಯಕತ್ವದ ಐಕ್ಯ ಹೋರಾಟಕ್ಕೆ ಜಯ ಇದೆ ಅಂದ್ರೆ ಇದು ನಿರ್ದಕ್ಷಿಣ. ಯಾಕಂದ್ರೆ ನಾವು ಯಾವುದೇ ರಾಜಕೀಯ ವ್ಯಕ್ತಿ ಬರ್ಲಿಲ್ಲ, ಯಾವುದೇ ಸಮಾಜ ಸೇವಕರು ಬರ್ಲಿಲ್ಲ, ಯಾರು ಬರ್ಲಿಲ್ಲ, ಯಾವುದೇ ಸ್ವಾಮೀಜಿಗಳು ಬರ್ಲಿಲ್ಲ. ನಾವು ಒಗ್ಗಟ್ಟಿನಿಂದ 13 ಹಳ್ಳಿಗಳು ನಾವು ಯಾವತ್ತೂ ಕೂಡ ಹೇಳಿದ್ವಿ, ಎಂತ ಬಲಾಢ್ಯ ದುಷ್ಟ ವ್ಯಕ್ತಿ ಬಂದ್ರು ಕೂಡ ನಾವು ಹಿಂದೆ ಹೋಗೋದಿಲ್ಲ. ನಾವು ಗಾಂಧೀಜಿ ಮಾರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಹೋಗ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಅದು ಇವತ್ತು ಜಯ ಸಿಕ್ಕಿದೆ. ಹಾಗಾಗಿ ಇವತ್ತು ನಾವು ಸದರಿ ಜಿಲ್ಲೆ ಎಲ್ಲಾ ರೈತರಿಗೂ ಧನ್ಯವಾದಗಳು. ಇದೇ ರೀತಿ ಇವತ್ತು ಜಿಲ್ಲೆಯ ಎಲ್ಲ ನನ್ನ ರೈತ ಪರ, ಕನ್ನಡ ಪರ ಮತ್ತು ದಲಿತ ಪರ ಹೋರಾಟಗಾರರಿಗೂ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಇವತ್ತು ಯಾರು ನಮ್ಮ ಜೊತೆಯಲ್ಲಿ ಇರ್ತಾರೋ, ಯಾರು ನಮ್ಮ ಸಂಘಟನೆಯಲ್ಲಿ ಬೆಳೆದಿರ್ತಾರೋ ಅವ್ರಿಗೆ ಗೊತ್ತಿದೆ ನಮ್ಮ ನಿಲುವು ಏನು ಅಂತ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಪ್ರತೀಶ್ ಅವರು ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಬೆಂಬಲವನ್ನ ಕೊಟ್ಟು ಅಜ್ಜಜ್ಜಗೂ ನಮ್ಮನ್ನ ಬೆನ್ನು ತಟ್ಟಿ ಮುಂದೆ ಕಳಿಸ್ತಾ ಇದ್ರು. ಹಾಗಾಗಿ ಇವತ್ತು ಅವರು ಕೂಡ ಧನ್ಯವಾದಗಳು ಹೇಳ್ತಾ ನಮ್ಮ ಹೋರಾಟವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದೀವಿ. ಮುಂದೆ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಏನಾದ್ರೂ ಮತ್ತೆ ಅವರ ನಿಲುವುಗಳನ್ನು ಬದಲಾವಣೆ ಆದಲ್ಲಿ ಆ ತಕ್ಷಣ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನು ರೂಪಿಸ್ತೇವೆ. ನಮ್ಗೆ ಯಾವುದೇ ಭಯ ಇಲ್ಲ, ಹಿಂಜರಿಕೆ ಇಲ್ಲ. ನಾವು ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ. ಹೋರಾಟ ಏನಂತಕ್ಕಂಥ ಸಂದರ್ಭ ಆವತ್ತು ತಾವು ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಭೂಮಿ ನೀಡಲು ರೈತರ ನಡುವೆಯೇ ಬಿರುಕು ತರುವಲ್ಲಿ ಸರ್ಕಾರಗಳು ಯಶಸ್ವಿಯಾಗಿದ್ದು, ರೈತ ಬಣಗಳ ಹೋರಾಟಗಳ ನಡುವೆ ನಿಜವಾಗಿಯೂ ಜಮೀನು ಕಳೆದುಕೊಳ್ಳುವ ರೈತರ ಧ್ವನಿ ಹೊರಬಾರದ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಭೂಸ್ವಾಧೀನ ಪರ ಇದ್ದ ಹೋರಾಟ ಅಂತ್ಯವಾಗಿದ್ದು, ಭೂಸ್ವಾಧೀನ ವಿರೋಧಿ ಹೋರಾಟ ಮುಂದುವರಿಯಲಿದೆ. ಈ ಹೋರಾಟ ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.